ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಕುಷ್ಟಗಿ ತಾಲೂಕಿನ ಗುಡದೂರು ಗ್ರಾಮದಲ್ಲಿ ಕಾರ್ಯಕ್ರಮವೊಂದಕ್ಕೆ ತೆರಳುವ ಮಾರ್ಗಮಧ್ಯೆ ಕುಷ್ಟಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಉಪಚುನಾವಣೆ ಸೋಲನ್ನು ಪಕ್ಷಕ್ಕೆ ಒದಗಿದ ಅಪಶಕುನ ಎಂದು ಬಣ್ಣಿಸಿದರು. ವಿಜಯೇಂದ್ರ ಅವರು ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂಬುದಕ್ಕೆ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆ ಫಲಿತಾಂಶವೇ ಸಾಕ್ಷಿ. ಇದು ಭ್ರಷ್ಟ ಯಡಿಯೂರಪ್ಪನವರ ಬೀಳ್ಕೊಡುಗೆಯ ಮುನ್ಸೂಚನೆಯೂ ಆಗಿದೆ ಎಂದು ಯತ್ನಾಳ್ ಭವಿಷ್ಯ ನುಡಿದರು. ಕಾಂಗ್ರೆಸ್ ನಾಯಕರೊಂದಿಗೆ BSY ಕುಟುಂಬದವರ ಒಳ ಒಪ್ಪಂದವಿದೆ ಎಂದು ಗಂಭೀರ ಆರೋಪ ಮಾಡಿದ ಯತ್ನಾಳ್, ರಾತ್ರಿಯಾಗುತ್ತಿದ್ದಂತೆ BS ಯಡಿಯೂರಪ್ಪ ಅವರು DK ಶಿವಕುಮಾರ್ ಮನೆಯಲ್ಲಿ ಇರುತ್ತಾರೆ. ಇತ್ತ ವಿಜಯೇಂದ್ರ ಅವರು CM ಸಿದ್ದರಾಮಯ್ಯನವರ ಮನೆಯಲ್ಲಿ ಇರುತ್ತಾರೆ. ಹೊಂದಾಣಿಕೆ ರಾಜಕಾರಣ ಮಾಡುತ್ತಿರುವ ತಂದೆ ಮಗ ಇರುವವರೆಗೂ ರಾಜ್ಯದಲ್ಲಿ BJP ಸಂಘಟನೆ ಮಾಡಲು ಸಾಧ್ಯವೇ ಇಲ್ಲ. ಹೈಕಮಾಂಡ್ ತಕ್ಷಣವೇ ಎಚ್ಚೆತ್ತು ವಿಜಯೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಅಧ್ಯಕ್ಷ ಸ್ಥಾನವನ್ನು ಬದಲಿಸಬೇಕು ಎಂದು ಒತ್ತಾಯಿಸಿದರು. ಶೃಂಗೇರಿಯಲ್ಲಿ DN ಜೀವರಾಜ್ ಅವರ ಗೆಲುವು ಕ್ರಿಮಿನಲ್ ಸಂಚು ಎಂಬ CM ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ತಳ್ಳಿಹಾಕಿದ ಯತ್ನಾಳ್, ಜೀವರಾಜ್ ಅವರದ್ದು ನ್ಯಾಯಸಮ್ಮತ ಗೆಲುವು. ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆ ನಡೆದಿದೆ. ಇಲ್ಲಿ ಯಾವುದೇ ಮೋಸ ನಡೆದಿಲ್ಲ ಎಂದರು. ಇದೇ ವೇಳೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಸಿದೆ ಎಂದು ಆರೋಪಿಸಿದ ಅವರು, ಲಿಂಗಾಯತ ಮತ್ತು ಬ್ರಾಹ್ಮಣರಿಗೆ 10,000 ರೂಪಾಯಿ, ಹಾಲು ಮತದವರಿಗೆ 5,000 ರೂಪಾಯಿ, ಮುಸ್ಲಿಮರಿಗೆ 1,000 ರೂಪಾಯಿ ಈ ರೀತಿ ಮತ ಖರೀದಿಸಿ ಗೆದ್ದಿರುವುದು ಕಾಂಗ್ರೆಸ್ನವರ ನಿಜವಾದ ಮೋಸದ ಆಟ ಎಂದು ಯತ್ನಾಳ್ ಕಿಡಿಕಾರಿದರು. ಒಟ್ಟಿನಲ್ಲಿ ಉಪಚುನಾವಣೆ ಫಲಿತಾಂಶವು ರಾಜ್ಯ BJPಯಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ಕಿಡಿಯನ್ನು ಹೊತ್ತಿಸಿದ್ದು, ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಜನ ತೀರ್ಮಾನ ಮಾಡ್ತಾರೆ. ಸುಭದ್ರ ಐತೆ ಅವರು ಮುಂದಿನ ಚುನಾವಣೆಗೆ BSY ಅವರು ಇದು ಮತ್ತೆ ಯಾವ BSY ಏನು ಮಾಡೋದು? BSY ರಾತ್ರಿ ಶಿವಕುಮಾರ್ ಮನೆಗೆ ಇರ್ತಾನೆ, ವಿಜಯೇಂದ್ರ ಸಿದ್ದರಾಮಯ್ಯ ಮನೆಗೆ. ಹೌದು ಸರ್. ಅಲ್ಲ, ಹಿಂಗಾದ್ರೆ ಈ ಬಾಗಲಕೋಟೆ ದಾವಣಗೆರೆ ಗೆದ್ದಾರಲ್ಲ, ಅದು ಏನು ಮಷೀನ್ ಏನೇ ಇದು ಮಾಡಿದ್ದಾರೆ ಇವರು ಕಾಂಗ್ರೆಸ್ನವರು. ಪಶ್ಚಿಮ ಬಂಗಾಳ ಆಗಿದ್ರೆ ಮಷೀನ್ ಕೆಟ್ಟೈತಿ, ದೋಷ ಐತಿ. ಬಾಗಲಕೋಟೆ ದಾವಣಗೆರೆಗೆ ಅದೇ ಮಷೀನ್ ಇತ್ತಲ್ಲ, ಅಲ್ಲಿ ಹೆಂಗೆ ಗೆದ್ರು? ಏನು ಬದಲಾವಣೆ ನಮಗೇನು ಸಂಬಂಧ ಇಲ್ಲ. ಕಾಂಗ್ರೆಸ್ಗೆ ಸಂಬಂಧ ರಾಜ್ಯ BJP ಅಧ್ಯಕ್ಷ ಬದಲಾವಣೆ ಆಗಲೇಬೇಕು. ಇಲ್ಕಂದ್ರೆ ಇದೊಂದು ಅಪಶಕುನ. ಪಾಪ ಕರೆ ಜೀವರಾಜನೇ ಗೆದ್ದಿದ್ದು, ಏನೋ ಮೋಸ ಮಾಡಿ ಕಾಂಗ್ರೆಸ್ನ ಕ್ಯಾಂಡಿಡೇಟು ಸರಿಯಾಗಿ ಅದು ಏನು ನಮ್ಮ ಬ್ಯಾಲೆಟ್ ಇದ್ರದ್ದು ಓಟ್ ಇರ್ತಾವಲ್ಲ, ನಮ್ಮೆಲ್ಲ ವಿದ್ಯಾವಂತರು ಓಟು ಸರ್ಕಾರಿ ಮೋಸ ಮಾಡಿದ್ರು. ಇವತ್ತು ಕೌಂಟಿಂಗ್ ಅಂತ ಹೈಕೋರ್ಟ್ ಆದೇಶ ಮಾಡೈತೆ, ಅದ್ರ ಪ್ರಕಾರ ಕೌಂಟಿಂಗ್ ಆಗೈತಿ. ಜೀವರಾಜ್ ಅವ್ರು ಗೆದ್ದಾರೆ, ನಿಜವಾದಂಥ ಗೆಲುವಾಗಿದೆ. ಅಲ್ಲಿ ಏನು ಮೋಸ ಆಗಿಲ್ಲ, ದರೋಡೆ ಆಗಿಲ್ಲ. ದರೋಡೆ ಆಗಿದ್ದು ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ. ಬಾಗಲಕೋಟೆಯಲ್ಲಿ 10,000 ರೂಪಾಯಿ ಕೊಟ್ಟಾರೆ ಲಿಂಗಾಯತರಿಗೆ. ಲಿಂಗಾಯತರ ಬ್ರಾಹ್ಮಣರ ರೇಟು 10,000, ಹಾಲಮ ಸಮಾಜದ 5,000, ಸಾಬರ್ದು 1,000. ಸರ್ ಇನ್ನೊಂದು ಭ್ರಷ್ಟ ರಾಜಕಾರಣಿ ಯಡಿಯೂರಪ್ಪನ ಬಿಡುಗಡೆ ಸಮಾರಂಭ